ನಮಸ್ಕಾರ. ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಇಲ್ಲೇ ಆಲಿಮಟ್ಟಿ ಹತ್ತಿರ ಇರುವಂಥ ಇದು ಸೀತಮ್ಮನಗಿರಿ ಅನ್ನೋ ಒಂದು ಗುಡ್ಡ. ಈ ಗುಡ್ಡದೊಳಗೆ ಒಂದು ವಿಶೇಷವಾದಂಥ ಒಂದು ಕ್ಷೇತ್ರ ಐತಿ. ಇದು ಕ್ಷೇತ್ರ ಅಂದ್ರೆ ಭಾಳ ಪವಿತ್ರವಾದಂಥ ಕ್ಷೇತ್ರ. ಇಲ್ಲಿ ಸಾಕ್ಷಾತ್ ಪರಮಾತ್ಮ ಅಂದ್ರೆ ಸಾಕ್ಷಾತ್ ಶ್ರೀನಿವಾಸ ವೆಂಕಟೇಶ್ವರ ದೇವರನ್ನ ಇಲ್ಲಿ ಈ ಧರೆಗೆ ಇಳಿದು ಇಲ್ಲಿ ನೆಲೆಸಿರುವಂಥ ಕೆಲವೊಂದು ವಿಶೇಷ ಪವಾಡ, ವಿಶೇಷ ಒಂದು ಇತಿಹಾಸ ಐತಿ. ಆ ಇತಿಹಾಸವನ್ನು ನಿಮಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿಗ ಶ್ರೀ ಸೀತಾಚಲವಾಸ ಶ್ರೀ ವೆಂಕಟೇಶ್ವರ ದೇವಾಲಯ ಅಂತ ಐತಲ್ಲ, ಇದು ನೋಡ್ರಿ. ಇಲ್ಲಿ ವೆಂಕಟೇಶ ಅನ್ನೋ ದೇವರು ಇಲ್ಲಿ ಇಳಿದು ಇಲ್ಲಿ ಒಂದು ಸಾಕ್ಷಿ ಹೇಳಿದಂಥ ಒಂದು ಘಟನೆ ಐತಿ. ಆ ಒಂದು ಘಟನೆ ಸಂಬಂಧಪಟ್ಟದ್ದು ಶ್ರೀ ಮಾತೆ ಜಗನ್ಮಾತೆ ಶ್ರೀ ಸೀತಾದೇವಿಯ ಒಂದು ಅವರ ಒಂದು ಕಲಹಕ್ಕೆ ಸಂಬಂಧಪಟ್ಟಂಥ ಒಂದು ನ್ಯಾಯ ಇರ್ತೈತಿ. ಆ ಒಂದು ನ್ಯಾಯಕ್ಕೆ ಈ ದೇವರು ಸಾಕ್ಷಿ ಹೇಳಕ್ಕೆ ಬಂದಂಥ ಒಂದು ಒಂದು ಇತಿಹಾಸ ಐತಿ. ಅದಕ್ಕಾಗಿ ಇದಕ್ಕೆ ಸಾಕ್ಷಿ ವೆಂಕಟೇಶನ ಅಂತ ಕರೀತಾರೆ. ಆ ಸಾಕ್ಷಿ ವೆಂಕಟೇಶ ದೇವಾಲಯ ನೋಡ್ಕೊಂಬರೋಣ ಬರ್ರಿ. ಇದು ಆಲಮಟ್ಟಿ ಒಂದು ಲವಕುಶ ಗಾರ್ಡನ್ನ, ಆನಂತರ ಕೃಷ್ಣ ಗಾರ್ಡನ್ ಅಂತ ಐತಲ್ಲ, ಆ ಕೃಷ್ಣ ಗಾರ್ಡನ್ ಲವಕುಶ ಗಾರ್ಡನ್ನ ದಾಟಿದ ನಂತರ ಸೀತಾದೇವಿ ಮಂದಿರ ಅಂತ ಐತಿ, ಸೀತಾದೇವಿ ದೇವಾಲಯ ಐತಿ. ಆ ದೇವಾಲಯದ ಹತ್ತಿರ ಬರ್ತೈತಿ. ಆ ಒಂದು ಕ್ಷೇತ್ರವನ್ನು ನೋಡೋಕೆ ಇದು ಒಂದು ಮಾಹಿತಿ ನೋಡ್ರಿ. ಇದು ದೇವಾಲಯಕ್ಕೆ ಹೋಗೋಣ ಬರ್ರಿ. ಇದು ನೋಡ್ರಿ ದೇವಾಲಯ ನೋಡ್ರಿ. ಯಂಕನ ದೇವರ ಎದುರಿಗೆ ಶ್ರೀ ಮಾರುತೇಶ್ವರ ಮೂರ್ತಿ ಐತಿ ನೋಡ್ರಿ. ಈಗ ಆಂಜನೇಯ ಸ್ವಾಮಿ ದೇವರ ಮೂರ್ತಿ ಇದು ನೋಡ್ರಿ. ಇಲ್ಲಿ ಮಾರುತೇಶ್ವರ, ಈ ಮಾರುತೇಶ್ವರ ದೇವಾಲಯ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಎದುರಿಗಿನ ಮೂರ್ತಿ ಎದುರಿಗೆ ಐತಿ. ಇದು ನೋಡ್ರಿ ದೇವಾಲಯ. ಬರ್ರಿ ನೋಡೋಣ. ನೋಡ್ರಿ ಇಲ್ಲಿ ಈ ದೇವಸ್ಥಾನದೊಳಗೆ ಹರಿನಾಮವನ್ನು ಬರ್ದಾರ ನೋಡ್ರಿ. ಶ್ರೀ ಹರಿ ವೆಂಕಟೇಶ ಶ್ರೀ ಶ್ರೀನಿವಾಸ ಹರಿ ಶ್ರೀನಿವಾಸ ನೋಡ್ರಿ. ಕೆಲವೊಂದು ಸ್ತೋತ್ರಗಳಿರ್ತಾವೆ. ಆ ಸ್ತೋತ್ರಗಳನ್ನು ಓದಿದ್ರೆ ಒಂದು ದೇವರ ಜ್ಞಾನ ಮಾಡ್ದಂಗೆ, ದೇವರ ಒಂದು ನಾಮಸ್ಮರಣೆ ಮಾಡ್ದಂಗೆ ಆಗ್ತೈತಿ. ಇಂಥವುಗಳನ್ನು ಓದ್ಕೋಬೇಕು, ನೋಡಬೇಕು ಬರ್ರಿ. ಇದು ದೇವಾಲಯದ ಗರ್ಭಗುಡಿಯಲ್ಲಿ ಇರುವಂಥ ಹೊರಾಂಗಣ ಇದು ನೋಡ್ರಿ. ಇವರು ಅರ್ಚಕರು ನೋಡ್ರಿ. ಇಲ್ಲಿ ಒಂದು ನಾಮಸ್ಮರಣೆ ಮಾಡುವಂಥ ಒಂದು ಶ್ಲೋಕ ಐತೆ ನೋಡ್ರಿ. ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೇಲೋ ಶ್ರೀನಿವಾಸ ನೋಡ್ರಿ. ಅಂಥ ಸ್ತೋತ್ರಗಳೈತಿ ನೋಡ್ರಿ. ಇಲ್ಲಿ ಶ್ರೀನಿವಾಸ ದೇವಾಲಯದ ವಿಗ್ರಹ ಐತಿ ನೋಡ್ರಿ. ಇಲ್ಲಿ ಅಲ್ಲಿ ಉದ್ಭವ ಮೂರ್ತಿನೂ ಮೊದಲ ಇತ್ತಂತ, ಅದರ ಮಾಹಿತಿನೂ ಈ ಅರ್ಚಕರಿಂದ ಕೇಳೋನು. ಅದ್ರ ಹಿಂದ್ಗಡೆ ಇರುವಂಥ ಉದ್ಭವ ಮೂರ್ತಿ, ಅದರ ಮುಂದ್ಗಡೆದ ಇತ್ತಿತ್ಲಾಗ ಮಾಡಿಸಿದ ಒಂದು ಮೂರ್ತಿ ಅದು ನೋಡ್ರಿ. ಪೂಜಾ ಸಾಮಗ್ರಿಗಳು ಇಲ್ಲಿ ಒಂದು ನಾನು ನೋಡಿ ಬರ್ದಾರ ನೋಡ್ರಿ. ಧನ್ಯ ನಾದಿ ನಿಂದು ಸಾಕ್ಷಿ ಶ್ರೀನಿವಾಸನನ್ನು ಕಂಡು ನೋಡ್ರಿ. ದೇವರನ್ನು ಕಂಡ ಮೇಲೆ ನಮ್ಮ ಒಂದು ಜನ್ಮ ಪಾವನ ಆಯಿತು, ನಾವು ಧನ್ಯರಾದೇವೆ ಅನ್ನೋ ಒಂದು ಭಾವನೆ ಬರಬೇಕು. ದೇವರ ಮೇಲೆ ಇರುವಂಥ ಒಂದು ಬಲವಾದ ನಂಬಿಕೆ ಇದು ನೋಡ್ರಿ. ಇಲ್ಲಿ ರಾಯರದಾರ ನೋಡ್ರಿ. ಇದು ಶ್ರೀ ಸಾಕ್ಷಿ ವೆಂಕಟೇಶ ದೇವಾಲಯ. ಇದು ನೀವು ನೋಡಕತ್ತಿದ್ದ ವಿಡಿಯೋ ಇದು. ಇದರ ಬಗ್ಗೆ ಸಂಬಂಧಪಟ್ಟಂಥ ಈ ಗುಡಿ ಬಗ್ಗೆ ಇತಿಹಾಸ ಇರುವಂಥ ಏನು ಇತಿಹಾಸ ಅಂತೇಳಿ ಆಚಾರ್ಯವ್ರನ್ನ ಒಂದೆರಡು ಮಾತಾಡ್ಸೋಣ ಬರ್ರಿ, ಕೇಳೋಣ್ರಿ. ಆಚಾರ್ಯವ್ರು, ಈ ಒಂದು ಸನ್ನಿವೇಶದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ರಿ. ಈ ಗುಡಿ ಇಲ್ಲಿ ನಿರ್ಮಾಣ ಆಗಿದ್ರಿ, ಒಂದು ನಿಮಿಷ. ಈ ಗುಡಿ ಇಲ್ಲಿ ನಿರ್ಮಾಣ ಆಗಿದ್ರಿ ಮತ್ತು ಇಲ್ಲಿ ಈ ವೆಂಕಟೇಶ ಸ್ವಾಮೀಜಿ ಅವರು ಬಂದು ನೆಲೆಸಿದ್ದು ಒಂದು ಪುರಾಣ ಇತಿಹಾಸ ಐತ್ರಿ. ಆ ಪುರಾಣ ಇತಿಹಾಸನ ಒಂದೆರಡು ಮಾತು ನಮಗೆ ಹೇಳಿ ತಿಳಿಸ್ರಲ್ರಿ. ಸೀತಾದೇವಿಗೆ ಸಾಕ್ಷಿ ಹೇಳೇನು ಪವಿತ್ರ ಅದು ಮೊದಲಕ್ಕ ನದಿದಂಡಿಗಿತ್ತು ಗುಡಿ ಇದು. ಹ್ಞೂ ರೀ. ಸ್ಥಳಾಂತರ ಮಾಡಿ ಇದು ಮಾಡ್ಯಾರ. ಹಿಂದಿಂದ ಉದ್ಭವ ಮೂರ್ತಿ. ಹ್ಞೂ ರೀ. ಒಡಮಲ್ಲಿ ಹಿಂದಿದ್ದು ರೀ. ಆಕೆ ಪವಿತ್ರದ ಸಾಕ್ಷಿ ಹೇಳ ಸಾಕ್ಷಿ ಅಂಕಪ್ಪ. ಹ್ಞೂ ರೀ. ಸಾಕ್ಷಿ ಇದು ಅನ್ನೋದು ಸಾಕ್ಷಿ ಅಂಕಪ್ಪನ ಅಂತಾರನ್ರಿ. ಆಕೆ ಸೀತಾದೇವಿ ಇದಕ್ಕೆ ಕರ್ಕೊಂಡಿದ್ದಂಗೆ ರಾವಣ. ಹಾಂ ರೀ. ಅದನ್ನು ಸ್ವಲ್ಪ ಪೂರ್ಣ ಇನ್ನಷ್ಟು ಡಿಟೇಲ್ ಆಗಿ ಸಾಕ್ಷಿ ಹೇಳ. ಆಕೆ ಸೀತಾವತಿ ರಾಮ ಕರ್ಕೊಂಡು ಹೋದಾಗ. ಹಾಂ ರೀ. ಅದಕ್ಕೆ ರಾವಣ ಸಾಕ್ಷಿ
ರಾವಣ ಕದ್ದಕ್ಕೊಂದು ಲಂಕಾಕ್ಕೆ ಹೋದಾಗ ರೀ ಅಲ್ಲಿ ಒಂಥರ ಏನೋ ತಪ್ಪಾರ್ಥ ಮಾಡ್ಕೊಂಡಿದ್ದರು ಶ್ರೀರಾಮ ಪ್ರಭು ಅವರು. ಸರ್ ಮಾತಾಡಿರ್ತಾರಲ್ಲ, ಹ್ಞೂ ರೀ, ಅದಕ್ಕೆ ಸೀತಾದೇವಿ ಪವಿತ್ರದ ಸಾಕ್ಷಿ ಹೇಳ್ಯಾರ, ಸಾಕ್ಷಿ ಅಂತ. ಇವ್ರು ರೀ ಈ ದೇವರು ಬಂದು ಸಾಕ್ಷಿ ಹೇಳ್ಯಾರ ರಾಮನವ್ರಿ. ಅದಕ್ಕಾಗಿ ಇಲ್ಲಿ ಬಂದು ನೆಲೆ ಊರ್ಸ್ಯಾರ. ಮೊದ್ಲಕ್ಕೆ ನದಿ ದಂಡಿಗೆ ಗುಡಿ, ಈ ಗುಡಿ ರೀ ಅಲ್ಲಿ ಸ್ಥಳಾಂತರ ಮಾಡಿ ಅಂದ್ರೆ ಆಲಮಟ್ಟಿ ಡ್ಯಾಮ್ ಆತಲ್ರಿ, ಅವಕ್ಕಿಂತ ಮುಂಚೆ ಅಲ್ಲಿತ್ತು ರೀ. ಅಲ್ಲೇ ತಪ್ಪು ಹಾಂ ರೀ, ಅದು ಮುಗಿದಾಗ ಇದು ಮಾಡ್ಯಾರ. ಇಲ್ಲೇ ಕಟ್ಟಿ 50 ವರ್ಷ ಆಯ್ತು. ಇಲ್ಲಿ ಕಟ್ಟಿ 50 ವರ್ಷ ಆತ್ರಿ. ಅಂದ್ರೆ ಡ್ಯಾಮ್ನು 50-60 ವರ್ಷದ ಐತ್ರಿ ಅದು. ಅಂದ್ರೆ ಇದು ಈಗೊಂದು 50 ವರ್ಷದಿಂದ ಕಟ್ಟಿದಂಥ ಗುಡಿ ಅಂತೇಳಿ ಅರ್ಚಕರ ಮಾಹಿತಿ ಹೇಳಿದ್ರಲ್ಲ. ಇದಕ್ಕಿಂತ ಮೊದಲು ಅಲ್ಲಿ ಕೆಳಗಡೆ ಈ ಗುಡ್ಡದ ಕೆಳಗಡೆ ಇತ್ತಂತ, ಅಲ್ಲಿ ಹೊಳಿದಂಡಿ ಅಲ್ಲಿತ್ತಂತ. ಮೂಲತಃ ಗುಡಿ ಇದ್ದದ್ದು ಅಲ್ಲಿ ಹೊಳೆದಂಡಿಗೆ ಇದ್ದದ್ದಂಥ ಗುಡಿ ಇದು. ಈಗ ಮುಳುಗಡೆ ಕಾಲಕ್ಕೆ ಇಲ್ಲಿ ಬಂದೈತಿ. ವೆಂಕಟೇಶ್ವರ ಸನ್ನಿಧಾನದಾಗ ವೆಂಕಟೇಶ್ವರ ಅರ್ಚಕರದಾರ. ಆ ಅರ್ಚಕರ ಬಗ್ಗೆ ಈ ವೆಂಕಟೇಶ್ವರ ಇತಿಹಾಸವನ್ನು ಅರ್ಚಕರ ಬಗ್ಗೆ ಕೇಳೋಣ ಬರ್ರಿ. ಅರ್ಚಕರು ಹೇಳ್ರಿ, ಇದ್ರ ಬಗ್ಗೆ ಇತಿಹಾಸ ಹೇಳ್ರಿ, ಕೆಲವೊಂದು ಮಾಹಿತಿಗಳನ್ನು ಹೇಳ್ರಿ ನಮಗೆ. ಹರಿಗುರುಭ್ಯೋ ನಮಃ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಇದು ಸೀತಿಮನಿ ಅಂತ ಸೀತಾಚಲವಾಸ ಶ್ರೀ ಸಾಕ್ಷಿ ಶ್ರೀನಿವಾಸ ದೇವರ ವೆಂಕಟೇಶ ದೇವರ ಸನ್ನಿಧಾನ. ಹಿಂದೆ ಶಿಲಾಮೂರ್ತಿ, ಉದ್ಭವ ಮೂರ್ತಿ. ಹಿಂದೆ ಆಲ್ಮಟ್ಟಿ ಡ್ಯಾಮ್ ಕಟ್ಟೋಕ್ಕಿಂತ ಮುಂಚೆ ಕೆಳಗೆ ಸೀತಿಮನಿ ಅಂತ ಒಂದು ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಆ ಉದ್ಭವ ಮೂರ್ತಿ ಇತ್ತು. ಆಲ್ಮಟ್ಟಿ ಡ್ಯಾಮ್ ಮುಳುಗಡೆ ಆಗಿ ಬಂದಾಗಿನಿಂದ ಅಂದರೆ 1972ರಲ್ಲಿ ಸಂಪೂರ್ಣವಾಗಿ ಸ್ಥಳಾಂತರಗೊಂಡಾಗ ಹೊಸ ಶಿಲಾಮೂರ್ತಿಯನ್ನು ಈ ಮೇಲೆ ಗುಡ್ಡದಲ್ಲಿ, ಸೀತಾಪನ ಗುಡ್ಡದಲ್ಲಿ ಇಲ್ಲಿ ಮರುಸ್ಥಾಪನೆ ಮಾಡಲಾಯಿತು. ಇದರ ಈ ಮೂರ್ತಿಯ ಇತಿಹಾಸವನ್ನು ಹೇಳಬೇಕಂತಂದ್ರೆ, ಹಿಂದೆ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಪಕ್ಷಿ ಆ ರಾವಣನ ಜೊತೆ ಹೋರಾಡೋದಕ್ಕೋಸ್ಕರ ಅಡ್ಡಗಟ್ಟಿ ಅಂತ ಆಲಮಟ್ಟಿ ಮೊದಲು ಕರಿತಿದ್ರು. ಆ ಅಡ್ಡಗಟ್ಟಿ ಅಂತಂದ್ರೆ ಏನಂತಂದ್ರೆ, ಜಟಾಯು ಪಕ್ಷಿ ರಾವಣನನ್ನ ಅಡ್ಡಡೆ ಮಾಡಿ ನಿಂದಿರ್ತಕ್ಕಂಥ ಸ್ಥಳಕ್ಕೆ ಅಡಗಟ್ಟಿ ಅಂತ ಕರಿತಿದ್ರು. ಆ ಎಲ್ಲ ಸ್ಥಳಕ್ಕೆ ಸಾಕ್ಷಿಯಾಗಿ ನಿಂತಿದ್ದು ಈ ಶ್ರೀನಿವಾಸ ದೇವರು ಅಂತ ಹೇಳಿ ಸಾಕ್ಷಿ ಶ್ರೀನಿವಾಸ ದೇವರ ಸನ್ನಿಧಾನ ಅಂತ ಕರೀತಾರೆ. ಹಾಗೆ ಇಲ್ಲಿ ಕೆಳಗೆ ಲವಕುಶ ಹೊಂಡ, ಸೀತಪನಗುಡಿ ಅಂತ ಎಲ್ಲ ಇದೆ. ಅಂದ್ರೆ ಸೀತೆ ಗರ್ಭಿಣಿ ಆದಂತಹ ಸಂದರ್ಭದಲ್ಲಿ ಈ ಜಾಗದಲ್ಲಿ ವಾಸವಿದ್ದು, ಅದಕ್ಕೆ ಇಲ್ಲಿ ಲವಕುಶ ಹೊಂಡಗಳಿದಾವೆ. ಹಾಗೆ ಸುಮಾರು ಸೀತೆ ಇದ್ಲು ಅಂತೇಳಿ ಹೇಳಿಕೆ ಕುರುಹುಗಳು ರಗಡಿದಾವೆ. ಹೀಗೆ ಇದು ಎಲ್ಲದಕ್ಕೂ ಸಾಕ್ಷಿಯಾಗಿ ವೆಂಕಟೇಶ ದೇವರು ನಿಂತಿರ್ತಾರೆ. ಹೀಗಾಗಿ ಇದು ಸಾಕ್ಷಿ ಶ್ರೀನಿವಾಸ ದೇವರ ಸನ್ನಿಧಾನ ಅಂತ ಹೇಳಿ ಪ್ರಸಿದ್ಧವಾಗಿದೆ. ಇಲ್ಲಿ ನವರಾತ್ರಿ ಉತ್ಸವದಲ್ಲಿ ಆಲೂರು ಮಣಿತನ ಹಾಗೂ ಇಟಗಿ ಮಣಿತನದವರಿಂದ ವಿಶೇಷವಾದಂತಹ ನವರಾತ್ರಿ ಕಾರ್ಯಕ್ರಮಗಳು, ಘಟಸ್ಥಾಪನೆ ಆಗಿರ್ಬೋದು, ಹಾಗೆ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಸಾಯಂಕಾಲ ಸಂಗೀತ ವ್ಯವಸ್ಥೆ, ಪುರಾಣ ಪ್ರವಚನಗಳು ಎಲ್ಲಗಳು ಬಹಳ ವಿಜೃಂಭಣೆಯಿಂದ ನವರಾತ್ರಿ 9 ದಿವಸಗಳು ನಡೀತವೆ. ಆ ದೇವರ ಕೃಪೆಗೆ ತಾವೆಲ್ಲ ಭಕ್ತರು ಕೃಪರಾಗಬೇಕು, ಶ್ರೀನಿವಾಸ ದೇವರ ದರ್ಶನವನ್ನ ಎಲ್ಲರೂ ಪಡೆಯಬೇಕು ಅಂತ ಹೇಳಿ ಆಚಾರ್ಯವರ ಇಲ್ಲಿ ಬಂದು ನೆಲೆ ನಿಂತದ್ದ ಒಂದು ಆಧಾರ ಯಾವ ಕಾರಣಕ್ಕಾಗಿ ಶ್ರೀನಿವಾಸ ದೇವರು ಇಲ್ಲಿ ಬಂದು ನೆಲೆಸಿದ್ರು ಅನ್ನೋದೊಂದು ಮಾಹಿತಿ ಹೇಳ್ರಿ ನಮ್ಗೆ. ರಾಮ ಹಾಗೂ ರಾವಣರ ನಡುವೆ ನಡೀತಕ್ಕಂಥ ದೊಡ್ಡ ಒಂದು ಯುದ್ಧದಲ್ಲಿ ಸೀತೆಯನ್ನು ರಕ್ಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಸೀತೆ ಇಲ್ಲಿ ಬಂದಾಳ ಅಂತೇಳಿ ಸಾಕ್ಷಿಯಾಗಿ ಶ್ರೀನಿವಾಸ ದೇವರು ಇಲ್ಲಿ ಬರ್ತಾರೆ. ಮತ್ತಿನ್ನೂ ಏನೇನು ಸಾಕ್ಷಿಗಳು ಹೇಳ್ಯಾರ ಈ ಶ್ರೀನಿವಾಸ ದೇವರು? ಸೀತಾದೇವಿ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಆಕೆ ಪತಿವ್ರತೆ ಅಲ್ಲ ಅಂತ ಹೇಳಿ ಅನೇಕ ಊಹಾಪೋಹಗಳು ನಡೆದು ಹೋಗ್ತವೆ. ಈ ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೀನಿವಾಸ ದೇವರು ಸಾಕ್ಷಿಯಾಗಿ ನಿಂತುಕೊಂಡು ಸೀತೆ ಪತಿವ್ರತೆಯಾಗಿದ್ದಾಳೆ ಅಂತೇಳಿ ಈ ಸ್ಥಳದಲ್ಲಿ ಸೀತೆ ಪತಿವ್ರತೆ ಅಂತೇಳಿ ರಾಮನಿಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸಾಕ್ಷಿ ಶ್ರೀನಿವಾಸ ದೇವರು ಸಾಕ್ಷಿಯಾಗಿ ನಿಂತುಕೊಳ್ತಾರೆ. ಮತ್ತೇನೇನು ಹೇಳ್ರಿ?
ಸೀತೆ ಪತಿವ್ರತೆ ಅಲ್ಲ ಅಂತ ಹೇಳಿ ಹೇಳಿದಾಗ ಸಾಕ್ಷಿ ಶ್ರೀನಿವಾಸ ದೇವರು ತಾವೇ ಸಾಕ್ಷಿಯಾಗಿ ನಿಂತುಕೊಂಡು ಸೀತೆಯೇ ಪತಿವ್ರತೆ ಅಂತ ಹೇಳಿ ರಾಮನಿಗೆ ಹೇಳಿ ಸೀತೆ ಖಚಿತವಾಗಿಯೂ ಪತಿವ್ರತೆ ಅಂತ ಹೇಳಿ ಸಾಕ್ಷಿಯಾಗಿ ನಿಂತುಕೊಳ್ತಾರೆ. ಈ ಕಾರಣಕ್ಕಾಗಿ ಈ ದೇವಸ್ಥಾನ ಸಾಕ್ಷಿ ಶ್ರೀನಿವಾಸ ದೇವರ ದೇವಸ್ಥಾನ ಅಂದೇಳಿ ಪ್ರಸಿದ್ಧಿಯನ್ನ ಇವತ್ತಿಗೆ ಪಡೆದುಕೊಂಡಿದೆ. ಅಂದ್ರೆ ರಾಮ ಮತ್ತು ಸೀತಾದೇವಿ ನಡುವರ್ಕ ಬಂದಂಥ ಒಂದು ಜಗಳಕ್ಕಾಗಿ ಈ ಶ್ರೀನಿವಾಸ ದೇವರು ಇಲ್ಲಿ ನೆಲೆ ನಿಂತ್ರಂದಂಗೆ ಆತ್ರಿ ಹಂಗಾರೆ. ಓಕೆ ರೀ. ಮತ್ತು ರೀ ರಾಮ ಮತ್ತು ಸೀತೆಯ ನಡುವೆ ವೈಮನಸ್ಸಾದಂಥ ಸಂದರ್ಭದಲ್ಲಿ ಸೀತೆ ಅಪಹರಣ ಆಗ್ಯಾಳ ಅಂತಂದ್ಮೇಲೆ ಅನುಮಾನ ಹುಟ್ಟುತ್ತದೆ ರಾಮನಲ್ಲಿ. ಆ ಅನುಮಾನ ಹುಟ್ಟಿದಂಥ ಸಂದರ್ಭದಲ್ಲಿ ಸೀತೆ ತಾನು ಒಬ್ಬಳೇ ಬಂದು ಇಲ್ಲಿ ನೆಲೆ ನಿಂತಂಥ ಸ್ಥಳ ಇದು. ಹ್ಞೂ ರೀ. ರಾಮ ಹಾಗೂ ಸೀತೆಯ ನಡುವೆ ವೈಮನಸ್ಸಾದಂಥ ಸಂದರ್ಭದಲ್ಲಿ ಸೀತೆ ಅಪಹರಣ ಆಗ್ಯಾಳ ಅಂತಂದ್ರೆ ರಾಮನಲ್ಲಿ ಅನುಮಾನಗಳು ಹುಟ್ಟುತ್ತವೆ. ಈ ಕಾರಣದಿಂದಾಗಿ ರಾಮ ಸೀತೆಯನ್ನ ಹೊರಹಾಕಿದಂತ ಸಂದರ್ಭದಲ್ಲಿ ಸೀತೆ ಬಂದು ಇಲ್ಲಿ ನೆಲೆ ನಿಂತಿರ್ತಾಳೆ. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಸೀತಮ್ಮನ ಗುಡಿ ಹತ್ರ ಸೀತಮ್ಮನ ಪಾದುಕೆಗಳು, ಸೀತಾ ಮಾತ್ರ ಇದ್ದಂತ ಪಾದಗಳು ಇಲ್ಲಿ ಮೂಡಿ ಬಂದಿದ್ದಾವೆ. ಹಾಗೆ ತಾನು ಪವಿತ್ರಳು ಅಂತ ತೋರಿಸಿಕೊಳ್ಳಕ್ಕೆ ಸೀತೆ ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ. ಅದರ ಕುರುಹುಗಳು ಕೂಡ ಇಲ್ಲಿದ್ದಾವೆ. ಅದಾದ ನಂತರ ಅಂದ್ರೆ ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿದ ಸ್ಥಳ ಇಲ್ಲೇ ಐತಂದಂಗ ಸ್ಥಳನು ಇಲ್ಲಿ ಅದರಿ. ಹಾಗೆ ಮುಂದೆ ಲವಕುಶರ ಜನನವಾದ ಮೇಲೆ ಲವಕುಶರು ಆಡಾಡಿದಂತ ಸ್ಥಳ ಎಲ್ಲ ಇಲ್ಲಿದೆ. ಅದಾದ್ಮೇಲೆ ವಾಲ್ಮೀಕಿ ಋಷಿಗಳ ಒಂದು ಮಾರ್ಗದರ್ಶನದಲ್ಲಿ ಹಿಂದೆ ರಾಮ ಹಾಗೂ ಸೀತೆಯ ನಡುವೆ ವೈಮನಸ್ಸಾದಂತ ಸಂದರ್ಭದಲ್ಲಿ ವೈಮನಸ್ಸಂಗ ಆಯ್ತು ಅಂತಂದ್ರೆ ರಾಮ ರಾಜ್ಯವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಆಗಸ ಸೀತೆಯ ಬಗ್ಗೆ ಅಪನಿಂದನೆ ಮಾಡ್ತಾನ. ನಾನು ಬಿಟ್ಟ ಅಪಹರಣ ಆದಂತ ಒಂದು ಹೆಣ್ಣಿನ ಜೊತೆ ಜೀವನ ಮಾಡ್ಲಿಕ್ಕೆ ನಾನು ರಾಮ ಅಲ್ಲ ಅಂತೇಳಿ ಅಪನಿಂದನೆ ಮಾಡಿದಾಗ ರಾಮ ತನ್ನ ರಾಜ್ಯವನ್ನ ಆಳ್ಬೇಕು, ರಾಜ್ಯದ ಜನರ ಹಿಂಗೆ ಅಲ್ಲಿಗತ್ತಾರ ಅಂತಂದ್ರ ಅದರಿಂದ ದೂರ ಇರೋಣ ಅಂತೇಳಿ ಲಕ್ಷ್ಮಣನಿಗೆ ಹೇಳ್ತಾನ. ಲಕ್ಷ್ಮಣ ತಂದು ಸೀತೆಯನ್ನ ಈ ದಟ್ಟವಾದಂತ ಕಾಡಿನಲ್ಲಿ ಬಿಟ್ಟು ಹೋಗ್ತಾನ. ಆವಾಗ ಸೀತೆ ಅಪವಿತ್ರಳಲ್ಲ, ತಾನೊಬ್ಬ ಪವಿತ್ರವಾದಂತ ಹೆಣ್ಣು, ಪತಿವ್ರತೆ ಅಂತ ಹೇಳಿ ಈ ಸಾಕ್ಷಿ ಶ್ರೀನಿವಾಸ ದೇವರು ಸಾಕ್ಷಿಯಾಗಿ ಇಲ್ಲಿ ನಿಲ್ತಾರೆ, ರಾಮನಿಗೆ ಹೇಳ್ತಾರೆ. ರಾಮನಿಗೆ ನಂಬಿಕೆ ಬರೋ ತರ ಸಾಕ್ಷಿ ಶ್ರೀನಿವಾಸ ದೇವರು ನಿಲ್ತಾರೆ. ಅಲ್ಲಿಂದ ಶ್ರೀ ಸಾಕ್ಷಿ ಶ್ರೀನಿವಾಸ ದೇವರ ದೇವಸ್ಥಾನ ಅಂತೇಳಿ ಪ್ರಸಿದ್ಧಿ ಆಗ್ತದೆ. ನೋಡಿದ್ರಲ್ರಿ, ಇದು ಸಾಕ್ಷಿ ಶ್ರೀನಿವಾಸ ದೇವಾಲಯ. ಇದು ಸಾಕ್ಷಿ ಶ್ರೀನಿವಾಸ ವೆಂಕಟಪ್ಪ ಅಂತ ಇಲ್ಲಿ ಒಂದು ಸುತ್ತು ಜನರಲ್ಲಿ ಈ ದೇವರ ಗುರುತು. ಈ ದೇವರ ಹೆಸರು ಸಾಕ್ಷಿ ವೆಂಕಟಪ್ಪ ದೇವಾಲಯ ಅಂತೇಳಿ ಕರೀತಾರೆ ಇಲ್ಲಿ ಸುತ್ತು ಹಳ್ಳಿಗರು ಎಲ್ಲರೂ. ಈ ದೇವರು ರಾಮ ಮತ್ತು ಸೀತಾದೇವಿ ನಡುಬರ್ಕ ಬಂದಂಥ ವೈಮನಸ್ಸು ರಾಮನಿಗೆ ಒಂದೇನಂತ ಒಂದು ಅನುಮಾನ ಬಂತು, ಒಂಥರ ಅಪಮಾನ ಬಂತು, ಅವ್ರಿಗೊಂಥರ ಕೀಳಾಗಿ ಮೂಡ್ತಾರ ಅವ್ರ ಮನಸ್ಸಿನೊಳಗೆ. ಆ ಮನಸ್ಸಿನೊಳಗೆ ಬಂದಂಥ ಅನುಮಾನನ ತೆಗೆದು ಸೀತಾಮಾತೆ ಪವಿತ್ರ ಅದಾಳ ಅಂತೇಳಿ ಬಂದು ಇಲ್ಲಿ ಸಾಕ್ಷಿ ಹೇಳಿದ್ದಕ್ಕಾಗಿ ಈ ಸಾಕ್ಷಿ ಶ್ರೀನಿವಾಸ ದೇವಾಲಯ ಸ್ಥಾಪನೆ ಆಗಿದ್ದು ಒಂದು ಕುರುಹು. ಸಾಕ್ಷಿ ಹೇಳಕ್ಕೆ ಶ್ರೀನಿವಾಸ ದೇವರು ಇಲ್ಲಿ ಬಂದು ನೆಲೆಸಿದರು, ಸಾಕ್ಷಿ ಹೇಳಿ ಇಲ್ಲಿ ನೆಲೆಸಿದರು ಅಂತೇಳಿ ಇಲ್ಲಿ ಒಂದು ಇತಿಹಾಸ ಐತಿ. ಓಕೆ, ಭಕ್ತಿ ಬೆಳಕು ಯೂಟ್ಯೂಬ್ನ್ಯಾಗ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು, ನಮಸ್ಕಾರ. ಮುಂದಿನ ವಿಡಿಯೋದಾಗ ಇನ್ನೂ ಒಂದು ಯಾವುದಾದ್ರು ಒಂದು ದೇವಾಲಯದ ವಿಶೇಷ ಇದ್ದ ದೇವಾಲಯವನ್ನು ತೋರಿಸ್ತೀನಿ. ವಂದನೆಗಳು, ನಮಸ್ಕಾರ.